ಹರೇ ರಾಮ. ನಮ್ಮ ಟೂರಿನ 4ನೇ ದಿನ. ಇವತ್ತು ನಮಗೆ ಬ್ರೇಕ್ಫಾಸ್ಟ್ ನಮ್ಮ ಊರಿನ ಇಲ್ಲಿ ದೋಸೆ ನೋಡಿ, ಸೊಟ್ಟು ದೋಸೆ ಅಲ್ಲ ಕೂಟು ದೋಸೆಯನ್ನು ನಮ್ಮ ಹರೀಶ್ ಸರ್ ಅವರು ಮಾಡ್ತಾ ಇದ್ದಾರೆ. ಸೊ ಹರೀಶ್ ಅವರು ನಮ್ಮೊಟ್ಟಿಗೆ ನಿನ್ನೆ ರಾತ್ರಿ ಚಂದದ ಊಟ ಎಲ್ಲ ಕೊಟ್ಟಿದ್ದಾರೆ. 3 ದಿನ ಟ್ರೈನಲ್ಲಿ ಸಾಕಾಗೋಯ್ತು, ತಿಂದು ಬೊಡೆದೋಯ್ತು ಅಂತ ದಿವಸ. ಸೊ ಹಾಗಾಗಿ ಇವತ್ತು ದೋಸೆ, ಮನೆ ದೋಸೆ ನೋಡಿ, ಒಳ್ಳೆ ಸೂಪರಾಗಿದೆ ದೋಸೆ. ಹರೀಶ್ ಸರ್, ನೀವು ಯಾವಾಗ ಬಂದ್ರಾ ಇಲ್ಲಿಗೆ? ನೋಡಿ 24ಕ್ಕೆ ಬಂದೆ. ನಾವು ಬರೋದಕ್ಕಿಂತ ಮುಂಚೆನೇ ಇವರು ಬಂದು ಕಾಶಿ ಮಠದಲ್ಲಿ ರಾತ್ರಿಗಿರೋದು ಕಾಫಿ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಇವರ ಬಗ್ಗೆ ನನಗೆ ನಾವು ಆಲ್ರೆಡಿ ಇವರ ಜಮ್ಮು ವೈಷ್ಣೋದೇವಿ ಮತ್ತು ಕಲ್ಕತ್ತಾ ಟೂರಲ್ಲಿ ನನಗೆ ಇವರು ಸಿಕ್ಕಿದ್ರು ನಮ್ಮೊಟ್ಟಿಗೆ ಪ್ರಕೃತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ. ಸೊ ತುಂಬ ಇವರಿದ್ದರೆ ನಮ್ಮ ಹೊಟ್ಟೆ ಏನು ಹಾಳಾಗಲ್ಲ, ಚೆನ್ನಾಗಿರುತ್ತೆ ಅಂತ ಕೂಡ. ಹಾಗೆ ಬೆಳಿಗ್ಗೆ ಬಂದು ಫಸ್ಟ್ ಇವರೊಟ್ಟಿಗೆ ಮೊಬೈಲ್ ಮಾಡ್ತಾಯಿದ್ದೀನಿ. ಅವರೊಟ್ಟಿಗೆ ಇನ್ನು ಬೇರೆ 2-3 ತುಂಬ ಜನ ಇದ್ದಾರೆ ನೋಡಿ, ಎಲ್ಲರೂ ಪಾಪ ಬಿಸಿಯಲ್ಲಿದ್ದಾರೆ. ನಾನು ಅವರಿಗೆ ಯಾಕೆ ತೊಂದರೆ ಕೊಡೋದು. ಈಗ ನೋಡಿ ಇವರು ದೋಸೆ ಇದ್ದಾರೆ ಅಂತ ತಗೊಂಡು. ಓಕೆ ಹರೀಶಣ್ಣ, ಧನ್ಯವಾದಗಳು. ಹರೇ ರಾಮ. ಇದು ಪ್ರಯಾಗದಲ್ಲಿ ವೇಣಿದಾನಂ ತಗೊಂಡು ಹೇಳುವಂಥ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ. ವೇಣಿದಾನಂ ಈ ಪೂಜೆಯನ್ನು ಮಾಡ್ತಾ ಇರುವಂಥದ್ದು. ವೇಣಿದಾನಂ ಈ ಪೂಜೆಯನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಹರೇ ರಾಮ. ಇವರು ನಿನ್ನೆ ಬರ್ತ್ಡೇ ಮಾಡಿದ್ರು ಬಾಂಬೆನಲ್ಲಿರೋರು. ಹಾಗಾಗಿ ಇವತ್ತು ಅವರು ಸಂಗಮದಲ್ಲಿ ಗಂಡ ಹೆಂಡತಿ ಕೂದಲನ್ನು ಕೊಡುವಂಥ ಒಂದು ಹರಕೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಭಟ್ರು ನೋಡಿದ್ದಾರೆ, ಇಲ್ಲಿ ಭಟ್ರು ಪೂಜೆ ಮಾಡ್ತಾ ಇದ್ದಾರೆ. ಮಂತ್ರಾಕ್ಷರ ಹೂವ ಕೈಯಲ್ಲಿ ತಗೋಟ್ರಿ ಯಜಮಾನ್. ಪೂರ ಅಕ್ಷರ ಗ್ಯಾ ಅಕ್ಷರ ಪೂರ ಹಳದ್ नहीं. यस गुड मॉर्निंग. ಹರೇ ರಾಮ. ಇವತ್ತು ಸಂಗಮದಲ್ಲಿ ಸ್ನಾನ ಮಾಡಬೇಕಿದ್ರೆ ಗಂಡ ಹೆಂಡತಿಯವರು ಕೂದಲನ್ನು ಕೊಡಬೇಕು ಅಂತಕೊಂಡು ಹೇಳುವಂಥ ವಿಷಯ, ಆ ಒಂದು ವಿಷಯಗಳು ನಡೀತಾ ಉಂಟು. ಹರೇ ರಾಮ. ನಾವು ಇಲ್ಲಿ ಕಾಶಿ ಮಠದಲ್ಲಿ ಇವತ್ತು ಬೆಳಗಿನ ವೇಣಿದಾನಂನ ಮಾಡಿದ